ಹೇಳಿ ಸರ್, ಹೇಳಿ, ಕೇಳಿ ಕೇಳಿ, ಈ ಖುಷಿಯಲ್ಲಿ ಏನು ಕೇಳಿದ್ರು ಕೇಳಿ ಸರ್. ಸೂಪರ್, ಏನ್ ಕ್ಲಾಸ್ ಸರ್, ಸೂಪರ್. RCB ಇವತ್ತು ಕ್ಲಾಸ್ ಆಟ ಸರ್, ಸೂಪರ್. ನಮ್ಮ ಗಣೇಶನ್ ಪೂಜೆ ಮಾಡಿದ್ದಕ್ಕೂ, ನಮ್ಮ ಗಣೇಶ ಪೂಜೆ ಮಾಡಿದ್ದಕ್ಕೂ ನಮ್ ಸಾರ್ಥಕ ಆಯ್ತು ಸರ್. ಇವತ್ತು ಈ ಪ್ರೀತಿ ಗಳಿಸಿರೋದು ನಮ್ಮ ಟೀಮ್, ಕರ್ನಾಟಕ ಟೀಮ್, RCB ಟೀಮ್, ವಿರಾಟ್ ಕೊಹ್ಲಿ. RCB ವಿರಾಟ್ ಕೊಹ್ಲಿಗೆ ಜೈ 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 ಸರ್. ಎಲ್ಲರೂ ಸೂಪರ್ ಸರ್, ಎಲ್ಲರೂ ಸೂಪರ್. ಕುನಾಲ್ ಪಾಂಡ್ಯ ದಿ ಅಲ್ಟಿಮೇಟ್ ಸರ್. ಸರ್ ನಮ್ಮ ತಾಣ ನನಗೆ ಅಳು ಬಂತು ಸರ್. ಈಗ ಹೆಂಗ ಕಂಟ್ರೋಲ್ ಮಾಡಿದ್ದೀನಿ. ಆ ಗೆಲುವು ಇದೆಯಲ್ಲ ಸರ್, ಅದು ಎಷ್ಟು ವರ್ಷದಿಂದ ಕಾಯ್ತಿರೋದು. 18 ವರ್ಷ ಹುಡುಗನಿಂದ ಕಾದಿದ್ದೀನಿ ಸರ್. ಇವತ್ತು 40 ವರ್ಷ ಕಾಯ್ತಾ ಇದ್ದೆ. ಇವತ್ತು ಈ ಸಲ ಕಪ್ ನಮ್ದು ಅಂತಾನೆ ಇತ್ತು. ಎಲ್ಲ ಕಡೆ ಒಂದೇ ಮಾತು, ಈ ಸಲ ಕಪ್ ನಮ್ದು. ಆಗೋಯ್ತು ಎಸ್, ಇನ್ ಬರೋ ವರ್ಷಕ್ಕೆ ನಮ್ದೆ ಸರ್. RCB ಕಪ್ ಗೆಲ್ಲಲ್ಲ ಅಂತ ತುಂಬಾ ಜನ ಮಾತಾಡಿದ್ರು, ಬಟ್ ನಾವು ಯಾವತ್ತೂ ಕೂಡ ನಾವು ಮರಿಲಿಲ್ಲ ನಮ್ಮ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ. ಬೌಲಿಂಗ್ ಅಲ್ಟಿಮೇಟ್ ಸರ್, ಸೂಪರ್. ಯುವರ್ ಟೀಮ್ ಪರ್ಫಾರ್ಮೆನ್ಸ್ ಸೂಪರ್ ಸರ್. ಫಸ್ಟ್ ಕ್ಯಾಚ್ ಬಿಟ್ಟಾಗ ತಲೆ ಕೆಟ್ಟು ಹೋಗ್ಬಿಡ್ತು ಏನಪ್ಪ ಅಂತ, ಬಟ್ ಗಣೇಶನ್ ಕೈ ಮುಗ್ದೆ ದೇವ್ರೆ ಏನೋ ಮಾಡಪ್ಪ, ಗಣೇಶ ದಾರಿ ತೋರಿಸ್ದ ಸರ್. ನಾಳೆ ರ್ಯಾಲಿ ಮಾಡ್ತೀನಿ, ಹತ್ತತ್ರ ಅನ್ನದಾಸೋಹ ಮಾಡ್ತೀನಿ, 1.5 ಜನಕ್ಕೆ ಊಟ ಹಾಕ್ತೀನಿ. ನನಗೆ ಆಗಿರೋ ಖುಷಿ ಹೇಳೋಕ್ಕಾಗಲ್ಲ, ವ್ಯಕ್ತಪಡಿಸೋಕ್ಕಾಗಲ್ಲ. ಇದಕ್ಕೆ ಇಲ್ಲಿರೋ ಎಲ್ಲ ಜನಕ್ಕೂ ಸಾಥ್ ಕೊಟ್ಟಿದ್ದೀನಿ. ಅಕ್ಕಪಕ್ಕ ಜನಕ್ಕೂ ಒಂದು ಸ್ವಲ್ಪ ಗಲಾಟೆ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ತೊಂದರೆ ಆಗಿದ್ದು ಕ್ಷಮಿಸಿ. ಬಟ್ ಅವ್ರಿಗೋಸ್ಕರ ನಮ್ಮ ಕರ್ನಾಟಕದ ಹೆಮ್ಮೆ ಟೀಮ್ ಗೆದ್ದಿದೆ. ಈ ಟೀಮ್ನ ಎಲ್ಲರೂ ಕೂಡ ಕೆಳಗೆ ಡೌನ್ ಮಾಡ್ತಾ ಇರ್ತಿದ್ರು. ಈ ಸಲ ಹೆಂಗ್ ಮಾಡಿದ್ರು ಅಂದರೆ ಎಲ್ಲರೂ ನೋಡ್ಕೊಬೇಕು. ಹಾಗೆ ಇಲ್ಲ, ನಮ್ಮ ಅಂಗಡಿ ಮುಂದೆ ವಿಶ್ವಾಸ್ ಜ್ಯುವೆಲರ್ಸ್ ಎದುರುಗಡೆನೆ ನಮ್ಮ ಕಾರ್ಯಕ್ರಮ. ಇದೇ ರೀತಿ ನಮ್ಮ RCB ನೆಕ್ಸ್ಟ್ ಇಯರ್ ಇದೇ ರೀತಿ ಮಾಡ್ತೀನಿ ನಾನು ಸರ್. ಗೆಲುವಿಗಾಗಿ ನಾನು ಇವತ್ತು ನಮ್ಮ ತುಮಕೂರು ಡಿಸ್ಟಿಕಲ್ಲಿ ಯಾರು ಮಾಡೋರು ಇಲ್ವಾ ಸರ್, ನಾನು ಒಂದು 500 ಜನಕ್ಕೆ ಊಟ ಹಾಕ್ಸಿ. ಇವತ್ತು ಬೆಳಗ್ಗೆನೆ RCB ವಿಜಯ ಯಾಗ ಮಾಡಿಸಿದೆ. ಅದರಲ್ಲಿ 6-7 ಥರದ ಪೂಜೆ, ನವಗ್ರಹ ಪೂಜೆ, ಶತ್ರುಬಾಧೆ ಸರ್. ಶತ್ರು ಮನಸ್ಸಲ್ಲಿ ಇತ್ತಲ್ಲ ಹೊಡೆಯಲ್ಲ ಅಂತ, ಅದನ್ನ ನಾನು ಶತ್ರುಬಾಧೆ ಮಾಡಿಸಿದ್ದೀನಿ. ಅದಕ್ಕೆ ಇವತ್ತು ಗೆದ್ದಿರೋದು. ನಮ್ಮ ಟೀಮು ಸೂಪರ್ ಸರ್. ಇವತ್ತು ಫುಲ್ ದೊಡ್ಡ ಪೂಜೆ ಇತ್ತು ಸರ್. ನೀವು ಕವರ್ ಮಾಡಿ ಬೇಕಾ ಬೆಳಗ್ಗೆ